ಅದು ಐತಿಹಾಸಿಕ ಸ್ಥಳ. ಇಂದ್ರನ ಅಮರಾವತಿಗೂ ಮಿಗಿಲಾಗಿದ್ದಂಥ ಸ್ಥಳ ಎಂಬ ಶಾಸನ ಉಲ್ಲೇಖಿತ ನಾಡೋದು. ದೇವಾಲಯಗಳ ಸ್ವರ್ಗ, ಶಿಲ್ಪಕಲೆಯ ತೊಟ್ಟಿಲು, ವಾಸ್ತುಶಿಲ್ಪಕಲೆಗಳನ್ನು ಹೊಂದಿದ ಆ ಗ್ರಾಮದಲ್ಲಿ ಮನೆ ಕಟ್ಟಡದ ಅಡಿಪಾಯ ಹಾಕುವ ವೇಳೆ ನಿಧಿ ಪತ್ತೆಯಾಗಿದೆ. ಆ ನಿಧಿ ಯಾರಿಗೆ ಸೇರಬೇಕು, ಜಮೀನು ಮಾಲೀಕರಿಗೆ ಎಷ್ಟು ಪಾಲು ಸಿಗಬೇಕು ಎಂಬ ಸಾಕಷ್ಟು ಚರ್ಚೆಗಳು ಇದೀಗ ಶುರುವಾಗಿದ್ದಾವೆ. ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ. 22 ಬಗೆಯ ವಿವಿಧ ಆಭರಣ, ವಜ್ರ ಖಚಿತ ಉಂಗುರು. ನಿಧಿ ಹಸ್ತಾಂತರಿಸಿ ಆತಂಕದಲ್ಲೇ ಕುಳಿತ ಕುಟುಂಬ. ಚಿನ್ನಕ್ಕಾಗಿ ಚಿಂತೆ ಹಚ್ಚಿದ ಕಾಲ ಇದು. 1 ಗ್ರಾಂ ಚಿನ್ನ ಬರೋಬ್ಬರಿ 12,000 ದಾಟಿ ಹೋಗಿದೆ. ಇದೇ ವೇಳೆಯಲ್ಲಿ ಭೂಮಿಯೊಳಗಿಂದ ಚಿನ್ನ ಸಿಕ್ತು ಅಂದ್ರೆ ಅವನಂತಹ ಅದೃಷ್ಟವಂತ ಇನ್ಯಾರೂ ಇಲ್ಲ. ಅಚ್ಚರಿ ಎಂಬಂತೆ ಆ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ಚಿನ್ನದ ನಿಧಿ ಸಿಕ್ಕಿಬಿಡ್ತು. ಒಂದಲ್ಲ ಎರಡಲ್ಲ, ಅದು ಬರೋಬ್ಬರಿ 470 ಗ್ರಾಂ ಅಪ್ಪಟ ಬಂಗಾರ. ಅಬ್ಬಬ್ಬಾ, ಏನು ಚಿನ್ನ ಅಂತ ಹೇಳೋಕು 100 ಬಾರಿ ಯೋಚಿಸ್ಬೇಕು. ಅಂಥದ್ರಲ್ಲಿ ಹತ್ತತ್ರ ಅರ್ಧ ಕೆಜಿ ಚಿನ್ನ ಭೂಮಿಯಲ್ಲಿ ಸಿಗತ್ತೆ ಅಂದ್ರೆ ಯಾರು ತಾನೇ ಬಿಡ್ತಾರೆ ಹೇಳಿ. ಅನಾದಿ ಕಾಲಕ್ಕೆ ಸೇರಿದ ಅಪ್ಪಟ ಬಂಗಾರ ಸಿಕ್ಕಿದ್ದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ. ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ಅಲಿಯಾಸ್ ಗಂಗವ್ವ ರಿತ್ತಿ ಎಂಬವರ ಮನೆ ನಿರ್ಮಾಣ ಮಾಡೋದಕ್ಕೆ ಅಡಿಪಾಯ ಸಂದರ್ಭದಲ್ಲಿ ಹೊನ್ನಿನ ಬಿಂದಿಗೆ ಸಿಕ್ತು. ಅದು ಅವರ ಮಗನಾದ ಪ್ರಜ್ವಲ್ ರಿತ್ತಿಗೆ ದೊರೆತಿತ್ತಂತೆ. ಅದನ್ನ ಸ್ಥಳೀಯರಿಗೆ ತೋರಿಸಿದಾಗ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ನಿಧಿ ಪತ್ತೆಯಾಗಿದ್ದರ ಬಗ್ಗೆ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಹೌದು, ಗ್ರಾಮದಲ್ಲಿ ನಿಧಿ ಸಿಕ್ಕ ಸುದ್ದಿ ಕೇಳಿ ನೂರಾರು ಜನ ಆಗಮಿಸಿದ್ರು. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಸ್ಥಳಕ್ಕೆ ಎಸ್ಪಿ ರೋಹನ್ ಜಗದೀಶ್, ಎಡಿಸಿ ದುರ್ಗೇಶ್, ತಹಶೀಲ್ದಾರ್ ಶ್ರೀನಿವಾಸ್ ಮೂರ್ತಿ ಕುಲಕರ್ಣಿ, ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಆಗಮಿಸಿದ್ರು. ಬಳಿಕ ಅಕ್ಕಸಾಲಿಗರನ್ನ ಕರೆಸಿ ಮಡಿಕೆಯಲ್ಲಿನ ಚಿನ್ನವನ್ನ ಪರಿಶೀಲನೆ ಮಾಡಿಸಲಾಯಿತು. ಸುಮಾರು 3 ಗಂಟೆಗಳ ಕಾಲ ಪರಿಶೀಲನೆ ಮಾಡಿ ತೂಕ ಮಾಡಲಾಯಿತು. 22 ವಿಧದ ಚಿನ್ನದ ಆಭರಣಗಳು ಹಳೆಯ ಕಾಲದ ಆಭರಣಗಳು ಎನ್ನಲಾಗ್ತಾ ಇದೆ. ಸದ್ಯ ಇದರ ಮೌಲ್ಯ ಸುಮಾರು 65ರಿಂದ 70 ಲಕ್ಷ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಕೈಕಡಗ, ಕಂಠಿಹಾರ, ಮುತ್ತಿಗೆ ಸರ, ದೊಡ್ಡ ತೊಡೆಹಾರ, ಬಂಗಾರದ ಗುಂಡುಗಳು, ವಂಕಿ ಉಂಗುರ, ಕಿವಿ ಓಲೆ, ನಾಗಮುದ್ರೆಗಳು, ನಾಗಮಣಿ ಉಂಗುರ, ಸರಗಳು, ಬಳೆ, ಕಾಲ್ಗೆಜ್ಜೆ, ಬಿಲ್ಲೆಗಳು, ವಜ್ರ ಖಚಿತ ಉಂಗುರ ಸೇರಿದಂತೆ ಅನೇಕ ಆಭರಣಗಳು ಸಿಕ್ಕಿವೆ. ಈಗ ನಿನ್ನೆ ಸಿಕ್ಕಂತಹ ನಿಧಿ ಹೊಸ ಸಮಸ್ಯೆಗೆ ಕಾರಣವಾಗಿದೆ. ಪ್ರಾಮಾಣಿಕತೆ ಮೆರೆದ ಕುಟುಂಬ ನಿಧಿಯನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಈಗ ಆ ಕುಟುಂಬಕ್ಕೆ ಭಯ, ಆತಂಕ ಶುರುವಾಗಿದೆ. ನಿಧಿ ಸಿಕ್ಕಿದ್ದ ಸ್ಥಳವನ್ನ ನಿಷಿದ್ಧ ಪ್ರದೇಶ ಅಂತ ಘೋಷಣೆ ಮಾಡಿರುವ ಕಾರಣ ಅವರು ಕಟ್ಟುತ್ತಿದ್ದ ಮನೆ ಅರ್ಧಕ್ಕೆ ನಿಲ್ಲುವ ತವಕ ಕುಟುಂಬಸ್ಥರಿಗೆ ಎದುರಾಗಿದೆ. ಕುಟುಂಬದವರು ಸಂಬಂಧಿಕರ ಮನೆಯಲ್ಲಿ ತಾತ್ಕಾಲಿಕವಾಗಿ ವಾಸ ಮಾಡ್ತಾ ಇದ್ದೀವಿ. ಚಿನ್ನದ ನಿಧಿ ನಮಗೆ ಬೇಡ, ಸರ್ಕಾರ ನಮಗೆ ಬದುಕೋದಕ್ಕೆ ಒಂದು ಮನೆ ನೀಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ಇನ್ನು ಪತ್ತೆಯಾದ ನಿಧಿ ಜಿಲ್ಲಾಡಳಿತ ಸುಪರ್ದಿಯಲ್ಲಿ ಇದ್ದು, ಚಿನ್ನದ ಆಯಸ್ಸು, ಯಾರಿಗೆ ಸೇರಿದ ಚಿನ್ನ ಹಾಗೂ ನಿಧಿ ಕಾಯ್ದೆ ಪ್ರಕಾರ ಭೂಮಾಲೀಕರಿಗೆ ಎಷ್ಟು ನೀಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಚರ್ಚೆಗಳು ಶುರುವಾಗಿದೆ. ಇನ್ನು ಪುರಾತತ್ವ ಇಲಾಖೆಯಲ್ಲೇ ಕೆಲಸ ಮಾಡ್ತಾ ಇರುವ ಇತಿಹಾಸ ತಜ್ಞ ಸೆಲ್ವ ಪಿಳ್ಳೈ ಅಯ್ಯಂಗಾರ್ ಹೇಳೋದು ಹೀಗೆ. ಸರ್ಕಾರ ಕೊಟ್ರೆ ಏನ್ ಮಾಡುತ್ತೆ? ಸರ್ಕಾರ ಯಾರದು ಮೂಲ ಸೇರ್ಬೇಕೋ ಅದನ್ನ ಸೇರಿಸುತ್ತೆ, ಇಲ್ಲ ಸರ್ಕಾರದ ಜವಾಬ್ದಾರಿಗೆ ಹೋಗುತ್ತೆ. ಟ್ರೆಷರ್ ಟ್ರೋವ್ ಆಕ್ಟ್ ಪ್ರಕಾರನೇ ಅವರಿಗೆ ಇಷ್ಟು ಒಂದು ಭಾಗ ಅವರಿಗೆ ಅದರ ಪರಿಹಾರವನ್ನು ಕೊಡಬಹುದು ಅಂತ. ಅಂದ್ರೆ ಇವಾಗ ಚಿನ್ನ ಸಿಕ್ಕಿದ ತಕ್ಷಣ ಚಿನ್ನವನ್ನೇ ಪರಿಹಾರ ಕೊಡಲ್ಲ, ಅದಕ್ಕೆ ಏನು ವ್ಯಾಲ್ಯೂ ಇದೆಯೋ ಅದನ್ನು ಸರ್ಕಾರದಿಂದ ಅವ್ರು ಕೊಡಿಸ್ಲಾಗ್ತದೆ. ಆದರೆ ಈ ಕೇಸಲ್ಲಿ ಒಂದು 10 ಲಕ್ಷ ರೂಪಾಯಿ ತನಕನೂ ಕೊಡ್ಬೋದು ಅವ್ರಿಗೆ. ಯಾರಿಗೆ? ಆ ಕುಟುಂಬಕ್ಕೆ.